ಇನ್ನು ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಇದೀಗ ತಮ್ಮ ಮೇಲೆ ಹಲ್ಲೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಒಂದ್ ಕಡೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಇತ್ತ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೂ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ವಿಚಾರದಲ್ಲಿ ಆಡಳಿತ ಪಕ್ಷದ ವಿರುದ್ಧ ನಿಗಿ ಕೆಂಡ ಆಗಿರುವಂತದ್ದು. ಸದ್ಯ ಮುನಿರತ್ನ ಅವರು ಏನು ಹೇಳಿದ್ದಾರೆ ಈ ವಿಚಾರದಲ್ಲಿ? ಘಟನೆಯ ಬೆನ್ನಲ್ಲೇ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಪ್ರತಿಕ್ರಿಯೆ. ಇದು ಮೊಟ್ಟೆ ದಾಳಿ ಅಲ್ಲ, ಇದು ಆಸಿಡ್ ದಾಳಿ ಅಂತ ಹೇಳಿ ಆರೋಪಿಸಿದ್ದಾರೆ. ಘಟನೆ ಬೆನ್ನಲ್ಲೇ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಟ್ವೀಟ್ ಮಾಡುವ ಮೂಲಕ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಘಟನೆ ಬೆನ್ನಲ್ಲೇ ಮುನಿರತ್ನ ಅವರು ಇದೀಗ ತಮ್ಮ ಟ್ವಿಟರ್ ಖಾತೆಯ ಮೂಲಕ ಇಂದು ವಾರ್ಡ್ ನಂಬರ್ 42 ಲಕ್ಷ್ಮೀದೇವಿ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಮಾಜಿ ಸಂಸದರಾದ ಡಿಕೆ ಸುರೇಶ್, ಕಾಂಗ್ರೆಸ್ ಮುಖಂಡರಾದ ಹನುಮಂತರಾಯಪ್ಪ, ಕುಸುಮ ಹನುಮಂತರಾಯಪ್ಪ ಅವರ ನಿರ್ದೇಶನದಂತೆ ನನ್ನ ಮೇಲೆ ಆಸಿಡ್ ದಾಳಿಯನ್ನು ಮಾಡಿದ್ದಾರೆ, ಇದು ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ನನ್ನ ಮೇಲೆ ಆಸಿಡ್ ದಾಳಿಗೆ ಮುಂದಾಗಿದ್ದಾರೆ, ನನ್ನನ್ನು ಕೊಲೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಘಟನೆ ಬಗ್ಗೆ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಗಂಭೀರ ಆರೋಪ ಮಾಡಿರುವಂಥದ್ದು. ಇದು ಮೊಟ್ಟೆ ದಾಳಿ ಆಗಿರಲಿಲ್ಲ, ಇದು ಆಸಿಡ್ ದಾಳಿ ಆಗಿತ್ತು ಅಂತೇಳಿ ಮುನಿರತ್ನ ಅವರ ಆರೋಪ. ನೋಡಿ, ಇದು ಮುನಿರತ್ನ ಅವರ ಟ್ವಿಟರ್ ಖಾತೆ. ಮುನಿರತ್ನ ಅವರ ಟ್ವಿಟರ್ ಖಾತೆಯಲ್ಲಿ ಈಗ ತಮ್ಮ ಮೇಲಾದಂತಹ ಹಲ್ಲೆಯ ಫೋಟೋಗಳನ್ನು ಹಂಚಿಕೊಂಡು ಇದೀಗ ಗಂಭೀರ ಆರೋಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಹಾಗೂ ಹನುಮಂತರಾಯಪ್ಪ ಅವರೇ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ರೀತಿ ಹೇಳಿದ್ದಾರೆ. ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿ ಮಾಡಲಾಗಿದೆ. ಆದ್ರೆ ಈಗ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ ಇದು ಮೊಟ್ಟೆ ದಾಳಿ ಅಲ್ಲ, ಇದು ಆಸಿಡ್ ದಾಳಿ ಆಗಿತ್ತು ಅಂತ. ಸರ್ಕಾರಕ್ಕೆ ಸಿಟಿ ರವಿಗಾಗಿರೋ ತೊಂದರೆ ಮಂಗಳೂರಲ್ಲಿ ನಂಗಾಗಿರೋ ತೊಂದರೆ ಎರಡೂ ಒಂದೇ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಇಲ್ಲಿ ಕುಸುಮ. ಪಕ್ಷ ನನ್ನ ಜೊತೆಯಲ್ಲಿದೆ, ಪಕ್ಷ ನಾನೀಗ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋದು ನನ್ನ ವಿಜೇಂದ್ರ ಅವ್ರ ಗಮನಕ್ಕೆ ತಂದೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಇವತ್ತು ನನ್ನ ಕೊಲೆ ಆದರೆ ಅದನ್ನು ನೀವೇ ನೋಡ್ಕೊಳ್ಳಿ ಅಂತ ನಾನು ಹೇಳೋ ಬಂದಿದ್ದೀನಿ. ಆಗುತ್ತೆ, ಗಲಾಟೆ ಆಗುತ್ತೆ ಅಂತ ಹೇಳೇ ಬಂದಿದ್ದೀನಿ. ಈಗ ನಾನು ಹೇಳೇ ಬಂದಿದ್ದೀನಿ, ಪಕ್ಷ ಜೊತೆಯಲ್ಲಿದೆ.
ಮೇಲೆ ಆಗಬೇಕಾಗಿತ್ತು. ಸಿಟಿ ರವಿಗಾಗಿರೋ ತೊಂದರೆ, ಬೆಂಗಳೂರಲ್ಲಿ ನನಗಾಗಿರೋ ತೊಂದರೆ ಎರಡೂ ಒಂದೇ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಇಲ್ಲಿ ಕುಸುಮ. ಪಕ್ಷ ನನ್ನ ಜೊತೆಯಲ್ಲಿದೆ, ಪಕ್ಷ ನಾನೀಗ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋದು ನಾನು ವಿಜೇಂದ್ರ ಅವ್ರ ಗಮನಕ್ಕೆ ತಂದೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇವತ್ತು ನನ್ನ ಕೊಲೆ ಆದರೆ ಅದನ್ನು ನೀವೇ ನೋಡ್ಕೊಳ್ಳಿ ಅಂತ ನಾನು ಹೇಳೋ ಬಂದಿದ್ದೆ.